ಹೆಚ್ಎಂಪಿ ಇಡೀ ದೇಶವನ್ನೇ ಆತಂಕಕ್ಕೆ ತಳ್ಳಿರುವ ವೈರಸ್. ಚೀನಾದಲ್ಲಿ ಅಬ್ಬರಿಸ್ತಾ ಇರೋ ಇದೇ ವೈರಸ್ ರಾಜ್ಯಕ್ಕೂ ಕಾಲಿಡ್ತಾ ಇದ್ದಂತೆ ಸರ್ಕಾರ ಅಲರ್ಟ್ ಆಗಿದೆ. ಆರೋಗ್ಯ ಇಲಾಖೆ ಜೊತೆ ಸಿಎಂ ಸಿದ್ದರಾಮಯ್ಯ ಸಭೆ ನಡೆಸಿ ಸೂಕ್ತ ಕ್ರಮಕ್ಕೆ ಎಚ್ಚರಿಸಿ ಮುಂಜಾಗ್ರತಾ ಕ್ರಮಗಳ ಬಗ್ಗೆ ಚರ್ಚಿಸಿದ್ದಾರೆ. ಹೆಚ್ಎಂಪಿ ವೈರಸ್ ಕೊರೋನಾ ಬಳಿಕ ಜಗತ್ತಿಗೆ ಭಯ ಹುಟ್ಟಿಸಿರೋ ವೈರಸ್. ದೇಶದಲ್ಲಿ ಅದರಲ್ಲೂ ಬೆಂಗಳೂರಿನಲ್ಲೇ ಮೊದಲ 2 ಕೇಸ್ ಪತ್ತೆಯಾಗಿ ಆ ಆತಂಕವನ್ನ ಮತ್ತಷ್ಟು ಹೆಚ್ಚಿಸಿತು. ಹೀಗಾಗಿಯೇ ದೇಶದ ಎಲ್ಲಾ ರಾಜ್ಯಗಳಲ್ಲೂ ಮುನ್ನೆಚ್ಚರಿಕೆ ತೆಗೆದುಕೊಳ್ಳಲಾಗ್ತಿದೆ. ಆರೋಗ್ಯ ಇಲಾಖೆ ಜೊತೆ ಸಿಎಂ ಸಿದ್ದರಾಮಯ್ಯ ಸಭೆ. ಭಯ ಪಡೋ ಅಗತ್ಯ ಇಲ್ಲ ಎಂದ ಸಿಎಂ ಸಿದ್ದರಾಮಯ್ಯ. ಇನ್ನು ಮೊನ್ನೆ ಆರೋಗ್ಯ ಇಲಾಖೆ ಕಾರ್ಯದರ್ಶಿ ನೇತೃತ್ವದಲ್ಲಿ ಹೈ ವೋಲ್ಟೇಜ್ ಸಭೆ ನಡೆದಿತ್ತು. ಎಲ್ಲಾ ರಾಜ್ಯಗಳ ಆರೋಗ್ಯ ಇಲಾಖೆ ಕಾರ್ಯದರ್ಶಿಗಳಿಗೆ ಸೂಚನೆ ನೀಡಲಾಗಿದೆ. ವೈರಸ್ ತಡೆಗೆ ಕ್ರಮ ಕೈಗೊಳ್ಳಿ ಅಂತ ಸಲಹೆ ನೀಡಿದ್ದಾರೆ. ಇದರ ಬೆನ್ನಲ್ಲೇ ರಾಜ್ಯ ಸರ್ಕಾರ ಕೂಡ ಅಲರ್ಟ್ ಆಗಿದ್ದು, ಕೇಂದ್ರದಿಂದ ಅಲರ್ಟ್ ಸಂದೇಶ ಬರ್ತಿದ್ದಂತೆ ಸಿಎಂ ಸಿದ್ದರಾಮಯ್ಯ ಕೂಡ ನಿನ್ನೆ ಆರೋಗ್ಯ ಇಲಾಖೆ ಸಭೆ ನಡೆಸಿ ಮುಂಜಾಗ್ರತಾ ಕ್ರಮಗಳ ಬಗ್ಗೆ ಚರ್ಚಿಸಿದ್ದಾರೆ. ಮೀಟಿಂಗ್ನಲ್ಲಿ ಭಯ ಪಡೋ ಅಗತ್ಯ ಇಲ್ಲ, ಪರೀಕ್ಷೆ ಮಾಡಿಸೋ ಅಗತ್ಯವೂ ಇಲ್ಲ ಅಂತ ಚರ್ಚೆಯಾಗಿದೆ. ಬಳಿಕ ಮಾತನಾಡಿದ ಸಿಎಂ, ಹೆಚ್ಎಂಪಿ ವೈರಸ್ ಚೀನಾದಿಂದ ಬಂದಿರೋದಲ್ಲ, ಜನ ಭಯಪಡಬೇಕಾದ ಅಗತ್ಯವಿಲ್ಲ ಅಂತ ಮನವಿ ಮಾಡಿದ್ರು. ನಾನು ಜನರಲ್ಲಿ ಮನವಿ ಮಾಡುತ್ತೇನೆ, ಭಯ ಪಡಬೇಕಾದಂತ ಅಗತ್ಯ ಇಲ್ಲ, ಆದರೆ ಜಾಗರೂಕರಾಗಿರಿ, ಮುಂಜಾಗ್ರತಾ ಕ್ರಮ ತಗೊಳ್ಳಿ ಅಂತಕ್ಕಂಥ ಈಗ ಹೆಲ್ತ್ ಡಿಪಾರ್ಟ್ಮೆಂಟ್ನವರು ಹೇಳಿದ್ದಾರೆ ಏನೇನು ಮಾಡಬೇಕು ಏನು ಮಾಡಬಾರದು ಅಂತ. ಮಕ್ಕಳು ಹಾಗೂ ವೃದ್ಧರನ್ನ ಟಾರ್ಗೆಟ್ ಮಾಡಿ ಚೀನಾದಲ್ಲಿ ಅಬ್ಬರಿಸ್ತಿರೋ ಹೆಚ್ಎಂಪಿ ವೈರಸ್ ಮೊನ್ನೆಯಷ್ಟೇ ಭಾರತಕ್ಕೂ ಕಾಲಿಟ್ಟಿತ್ತು. ಅದರಲ್ಲೂ ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲೇ 2 ಪುಟ್ಟ ಮಕ್ಕಳು ಸೋಂಕಿತರಾಗಿದ್ರು. ಬೆಂಗಳೂರಿನಲ್ಲಿ 2 ಮಕ್ಕಳಿಗೆ ಹೆಚ್ಎಂಪಿವಿ ಸೋಂಕು ಪಾಸಿಟಿವ್ ಆಗಿದ್ರೆ, ತಮಿಳುನಾಡಿನಲ್ಲಿ 2ರಿಗೆ ಹೆಚ್ಎಂಪಿವಿ ಸೋಂಕಿರೋದು ದೃಢಪಟ್ಟಿದೆ. ಮಹಾರಾಷ್ಟ್ರದ ನಾಗ್ಪುರದಲ್ಲಿ 7 ವರ್ಷದ ಮತ್ತು 13 ವರ್ಷದ 2 ಬಾಲಕರ ಮೇಲೆ ಸೋಂಕು ದಾಳಿ ಮಾಡಿದೆ. ಇನ್ನು ಗುಜರಾತ್ನ ಅಹಮದಾಬಾದ್ನಲ್ಲೂ 1 ಮಗು ಸೋಂಕಿಗೆ ಒಳಗಾಗಿದೆ. ಹೈದರಾಬಾದ್ನಲ್ಲಿ ನಿನ್ನೆ ಮಕ್ಕಳ ವೈದ್ಯಕೀಯ ಸಂಘ ಸಭೆ ನಡೆಸಿದ್ದು, ದೇಶದೆಲ್ಲೆಡೆಯಿಂದ 48,000 ಮಕ್ಕಳ ವೈದ್ಯರು ಸಭೆಯಲ್ಲಿ ಭಾಗಿಯಾಗಿದ್ರು. ಮಕ್ಕಳ ಆರೋಗ್ಯದ ಮೇಲೆ ಹೆಚ್ಎಂಪಿ ವೈರಸ್ ಎಷ್ಟು ಅಪಾಯಕಾರಿ, ಏನೆಲ್ಲ ಕ್ರಮ ಕೈಗೊಳ್ಳಬೇಕು ಅನ್ನೋ ಬಗ್ಗೆ ಚರ್ಚಿಸಿದ್ದಾರೆ. ಇತ್ತ ಪೋಷಕರು ಮಕ್ಕಳನ್ನ ಶಾಲೆ ಕಳಿಸ್ಬೇಕಾ ಬೇಡವಾ ಅನ್ನೋ ಆತಂಕದಲ್ಲಿದ್ದಾರೆ. ಆದ್ರೂ ಮುಂಜಾಗ್ರತೆ ಕ್ರಮ ಕೈಗೊಂಡು ಮಕ್ಕಳನ್ನ ಶಾಲೆ ಕಳಿಸ್ತೀವಿ, ಜ್ವರ ಇದ್ರೆ ಕಳಿಸಲ್ಲ ಅಂತಿದ್ದಾರೆ. ಪ್ರಿಕಾಷನ್ ಏನು ತಗೋಬೇಕು ಅದು ನಾವು ತಗೋಬೇಕಾಗಷ್ಟೇ. ಸ್ಕೂಲವರು ಏನು ಮಾಡೋಕ್ಕಾಗಲ್ಲ, ಪೇರೆಂಟ್ಸ್ ಏನು ಎಷ್ಟು ಜವಾಬ್ದಾರಿಯಿಂದ ನಾವು ಮಕ್ಕಳನ್ನ ನೋಡ್ಕೊಂತೀವೋ ಅದು ಮೇನ್ ಇಂಪಾರ್ಟೆಂಟ್ ಅಷ್ಟೇ. ಭಯ ಇದೆ, ಬಟ್ ಆದರೆ ನಾವು ಸ್ಕೂಲಿಂದನೂ ಸ್ವಲ್ಪ ಕೇರ್ ತೊಗೊಂಡ್ರೆ ಒಳ್ಳೆಯದು. ನಾರ್ಮಲ್ ಒಂದು ಸೀನ್ ಬಂದ್ರೇ ಕೂಡ ನಾವು ಕಳಿಸ್ತಾ ಇಲ್ಲ, ಬಿಕಾಸ್ ಯಾಕಂದರೆ ಒಂದು ಮಗು ಯಾಕಂದರೆ ನನ್ನ ಮಗಂಗಿದೆ ಅಂತ ಅಂದ್ಬಿಟ್ಟು ನಾನು ಬೇರೆ ಮಕ್ಳಿಗೂ ಬರಲಿ ಅನ್ನೋದು ತಪ್ಪಾಗತ್ತೆ. ಇನ್ನು ಕಳೆದ ನವೆಂಬರ್ನಲ್ಲೇ ಶಿವಮೊಗ್ಗದಲ್ಲಿ 6 ಮಕ್ಕಳಿಗೆ ಹೆಚ್ಎಂಪಿ ವೈರಸ್ ಬಂದು ಹೋಗಿರೋದು ಗೊತ್ತಾಗಿದೆ. 1 ರಿಂದ 2 ವರ್ಷದೊಳಗಿನ ಮಕ್ಕಳು ಚಿಕಿತ್ಸೆ ಪಡೆದು ಗುಣಮುಖರಾಗಿದ್ದಾರೆ. ಈ ಬಗ್ಗೆ ಅಂದೇ ಸರ್ಕಾರಕ್ಕೆ ಮಾಹಿತಿ ನೀಡಿದ್ವಿ ಅಂತ ಎಂಎಲ್ಸಿ ಹಾಗೂ ಮಕ್ಕಳ ತಜ್ಞ ವೈದ್ಯ ಡಾಕ್ಟರ್ ಧನಂಜಯ ಸರ್ಜಿ ಹೇಳಿದ್ದಾರೆ. ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ 3 ತಿಂಗಳಲ್ಲಿ ಒಂದು 5 ಕೇಸಸ್ ಪಾಸಿಟಿವ್ ಬಂದಿದೆ. ಬಟ್ ಅವು ಎಲ್ಲವೂ ಚೆನ್ನಾಗಿ ಹೋಗಿದ್ದಾವೆ. ಆ ಥರ ಟೆಸ್ಟ್ ಮಾಡಿದ್ರೆ ಬೇಕಾದಷ್ಟು ಪಾಸಿಟಿವ್ ಇರುತ್ತೆ. ಅದ್ರ ಬಗ್ಗೆ ಖಂಡಿತವಾಗ್ಲೂ ಜನರು ವರಿ ಮಾಡಬಾರ್ದು, ಅದಕ್ಕೆ ಗಾಬರಿ ಆಗೋ ಅವಶ್ಯಕತೆ ಇಲ್ಲ. ಇದು ನಾರ್ಮಲ್ ವೈರಸ್ ಆ್ಯಂಡ್ ಲೋ ಪ್ರೊಫೈಲ್ ವೈರಸ್, ಅದು ಏನೂ ತೊಂದರೆ ಮಾಡೋದಿಲ್ಲ. ಮಾಮೂಲಿ ಕೆಮ್ಮು, ಶೀತ, ಜ್ವರ ಬರುತ್ತೆ, ಒಂದು 4-5 ದಿನ ಇರುತ್ತೆ, ಅದ್ರ ಪಾಡಿಗೆ ಅದು ಸೆಟ್ಲ್ ಆಗುತ್ತೆ. ಹೆಚ್ಎಂಪಿ ರಾಜ್ಯಕ್ಕೂ ಕಾಲಿಟ್ಟಿದೆ ಅನ್ನೋದು ಒಂದು ಕಡೆಯಾದ್ರೆ, ರಾಜ್ಯದ ಆಸ್ಪತ್ರೆಗಳಲ್ಲಿ ಮಕ್ಕಳ ಸಂಖ್ಯೆ ಹೆಚ್ಚಾಗ್ತಿದೆ. ಚಿಕ್ಕಬಳ್ಳಾಪುರದಲ್ಲಿ ನಿತ್ಯ 100 ರಿಂದ 150 ಮಕ್ಕಳು ಬರ್ತಿದ್ರು, ಆದ್ರೆ ಈಗ ಇದು 200ಕ್ಕೇರಿದೆ. ಚಿಕ್ಕಬಳ್ಳಾಪುರದಲ್ಲಿ ಕೊರೋನಾ ವೇಳೆ ಆರಂಭ ಆಗಿದ್ದ ಸರ್ಕಾರಿ ಆಸ್ಪತ್ರೆಯಲ್ಲಿನ ಲ್ಯಾಬ್ ಮುಚ್ಚಲಾಗಿತ್ತು. ಹೆಚ್ಎಂಪಿ ಎಂಟ್ರಿ ಆಗ್ತಿದ್ದಂತೆ ಲ್ಯಾಬ್ ಶುಚಿಗೊಳಿಸೋ ಕೆಲಸ ಆರಂಭವಾಗಿದೆ. ಅದೇನೇ ಇರಲಿ, ಹೆಚ್ಎಂಪಿ ಬಗ್ಗೆ ಭಯ ಬೇಡ ಅಂದ್ರೆ ಮಕ್ಕಳ ಆರೋಗ್ಯದ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕಿದೆ. ಬ್ಯೂರೋ ರಿಪೋರ್ಟ್, TV9.